ನಮಸ್ತೆ ವೀಕ್ಷಕರೇ, ಕಲಾಧ್ಯಾನದ ಸರ್ವರಿಗೂ ಸ್ವಾಗತ. ಮೊನ್ನೆ ನೀವು ಅಂಬಳೆ ಗ್ರಾಮದ ಶ್ರೀ ಕಾಶಿ ವಿಶ್ವೇಶ್ವರ ಸನ್ನಿಧಿಯ ಒಂದು ವಾತಾವರಣವನ್ನು, ಆಧ್ಯಾತ್ಮಿಕ ಪರಿಸರವನ್ನು ಪರಿಚಯ ಮಾಡಿಕೊಂಡ್ರಿ. ಆದರೆ ಇವತ್ತು ಸ್ವಾಮಿ ಬಹಳ ವಿಜೃಂಭಣೆಯಿಂದ ಕಂಗೊಳಿಸ್ತಾ ಇದ್ದಾರೆ. ಮಹಾಶಿವರಾತ್ರಿ ದಿನ ಅವರಿಗೆ ನಡೆಸಿದ್ದಂಥ ಅಲಂಕಾರದ ಒಂದು ಇದೇ ಸಂದರ್ಭದಲ್ಲಿ ದೇವಾಲಯದ ಮೂಲ ಸ್ಥಾಪಕರು ವಂಶಸ್ಥರು ನಮಗೆ ಸಿಕ್ಕಿದ್ರು. ಅವರ ಮಾತನ್ನು ಕೇಳೋಣ ಬನ್ನಿ. 6ನೇ ತಲೆಮಾರಿನವರು ಅಂದರೆ ನನ್ನ ತಾತನ ತಾತ ಈ ದೇವಸ್ಥಾನನ ಕಟ್ಟಿಸಿದ್ರು. ಇಲ್ಲಿ ಅಂಬಳೆ ಅನ್ನೋ ಒಂದು ಗ್ರಾಮದಲ್ಲಿ ಈ ದೇವಸ್ಥಾನನ ಕಟ್ಟಿಸಿದ್ದಾರೆ. ಇದಕ್ಕೊಂದು ಪ್ರತೀತಿ ಇದೆ. ಅವ್ರಿಗೆ ಯಾವ ರೀತಿ ನಮ್ಮ ತಾತನವ್ರಿಗೆ ಯಾವ ರೀತಿ ಅನುಭವ ಇಲ್ಲಿ ಆಯಿತು ಅಂತೇಳಿ ಹೇಳಬೇಕು ಅಂತಂದರೆ, ಅವರು ಹಿಂದೆ ಎಲ್ಲ ಕಾಶಿಗೆ ಹೋಗಬೇಕು ಅಂತಂದರೆ ಎತ್ತಿನ ಗಾಡಿ ಮಾಡಿಕೊಂಡು ಹೋಗ್ತಾಯಿದ್ರು. ಅಲ್ಲಿ ಅಂತ ಹೋಗಿ ಬಂದು ಮಾಡಬೇಕಾದ್ರೆ ಎತ್ತಿನ ಗಾಡಿನೇ ಪ್ರಯಾಣ ಆಗ್ತಾಯಿತ್ತು. ಅವ್ರು ಬಂದು ವಾಪಸ್ ಒಮ್ಮೆ ಬಂದಾಗ ಇಲ್ಲಿ ಬರ್ತಾ ಇರ್ಬೇಕಾದ್ರೆ ದಾರಿನಲ್ಲಿ ಒಂದು ಕಲ್ಲು ಅವರ ಗಾಡಿ ಮೇಲೆ ಕೂತ್ಕೋತಾ ಇತ್ತು. ಅವರು ತೆಗೆದು ಹಾಕ್ತಾಯಿದ್ರು. ಭಾಳ ಒಂದು 5-6 ಸಲ ಆ ರೀತಿ ಆಯಿತು. ಇನ್ನೇನು ಊರ ಹತ್ತಿರ ಬರ್ತಾ ಇದ್ದಾಗ ಅವರ ನಮ್ಮ ತಾತನವ್ರಿಗೆ ಕನಸಿನಲ್ಲಿ ದೇವರು ಈಶ್ವರ, ಗಂಗಾ ವಿಶ್ವೇಶ್ವರ ಹೇಳಿ, ನಾನು ನಿನ್ನ ಜೊತೆ ಬರ್ತಾ ಇದ್ದೀನಿ ಇಲ್ಲಿಗೆ, ನೀನು ನಿಮ್ಮ ಊರಿನಲ್ಲಿ ನನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ಅನ್ನದಾನ ಎಲ್ಲ ಮಾಡಿ ಪೂಜೆ ಪುನಸ್ಕಾರ ಎಲ್ಲ ನಡೀಲಿ, ನಾನು ಇಲ್ಲಿ ಒಂದು ಪ್ರತಿಷ್ಠಾಪನೆ ಆದಂಗೆ ಆಗುತ್ತೆ, ನನ್ನ ಇರುವಿಕೆ ಇಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ ಅಂತ ಹೇಳಿ ಹೇಳಿದರು. ಇದೊಂದು ಪ್ರತೀತಿ ಇದೆ. ನಮ್ಮ ಮನೆತನದವರು ಇಲ್ಲಿ ಸಂಪ್ರದಾಯವಾಗಿ ಇಲ್ಲಿ ನಡ್ಕೊಂಡು ಬಂದು ಪೂಜೆ ಪುನಸ್ಕಾರ ಎಲ್ಲ ಮಾಡಿಸ್ಕೊಳ್ತಾ ಇದ್ದೀವಿ. ನನ್ನ ಹೆಸರು ರಾಮಚಂದ್ರ ಭಟ್ ಅಂತೇಳಿ. ನಾನು ಇಲ್ಲಿ ಪಕ್ಕದ ಕೂದೋಳಿ ಗ್ರಾಮದವನು. ಇಲ್ಲಿ ಅಂಬಳೆಯಲ್ಲಿ ನಾಗರಾಜ್ ಅಂಥೇಳಿ, AM ನಾಗರಾಜ್ ಅಂಥೇಳಿ ತಂದೆಯವರು ತಂದಿದ್ದ. ಅವರು ಈಗ 5 ತಿಂಗಳ ಹಿಂದೆ ಕಾಲವಾದರು. ಅವರು ನಿರಂತರವಾಗಿ ಪೂಜೆ ಸುಮಾರು 40 ವರ್ಷಕ್ಕಿಂತ ಹೆಚ್ಚು ಕಾಲ ಪೂಜೆ ಮಾಡ್ಕೊಂಡು ಬಂದಂಥವ್ರು. ಇದು ಪುರಾತನವಾದಂಥ ಶ್ರೀ ಗಂಗಾ ವಿಶ್ವೇಶ್ವರ ದೇವಸ್ಥಾನ. ಅವರು ಆದಮೇಲೆ ಅವರ ಮಗ ಚೇತನ್ ಕುಮಾರ್ ಅಂಥೇಳಿ ಅವನ ಪೂಜೆ ಮುಂದುವರಿಸಿದ್ದಾನೆ. ಅವನಿಗೆ ಸಹಾಯಕನಾಗಿ ನಾನು ಬರ್ತಾ ಇದ್ದೀನಿ. ಈಗ ಈ ಕಾರ್ತಿಕ್ ಮಾಸದಲ್ಲಿ ತುಂಬ ವಿಶೇಷವಾದಂಥ ಪೂಜೆ. ಕಾಶಿಯಿಂದ ಬಂದು ನೆಲೆಸಿದ ಗಂಗಾ ವಿಶ್ವೇಶ್ವರ ಅಥವಾ ಕಾಶಿ ವಿಶ್ವೇಶ್ವರ ನಾಮದಲ್ಲಿ ಕರೆದರೆ, ಭಕ್ತಿಯಿಂದ ಕರೆದರೆ ಮನಸ್ಸಿನಲ್ಲಿ ನೆಲೆಸಿರುವಂತಹ ಗಂಗಾ ವಿಶ್ವೇಶ್ವರನ ಕೃಪೆ ನಮ್ಮದಾಗಲಿ ಅಂತ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಿರ್ಗುಣ, ನಿರಾಕಾರ, ನಿರಹಂಕಾರ ಸ್ವರೂಪ ಅಪ್ಪ ಸ್ವರೂಪ ಶಿವ ಎಲ್ಲರಿಗೂ ಬಹು ಪ್ರಿಯವಾದಂತಹ ದೈವ. ಬಡತನದಲ್ಲಿ ಏನೇ ನಾವು ಕೊಟ್ಟರೂ ಅದನ್ನು ಸ್ವೀಕಾರ ಮಾಡುವಂತಹ ಪರಮಾತ್ಮನ ಕೃಪೆ ಬಹಳ ದೊಡ್ಡದು. ಶಿವನ ಕೃಪೆ ಎಲ್ಲರಿಗೂ ಸಿಗಲಿ ಎಂದು ಹಾರೈಸ್ತೇನೆ.